ಈ ಆಳು ಕುಡ್ತಾನ ಬಿಟ್ಬಿಡು, ಇದ್ರ ಸವಾಸ ಮಾಡಿದವ್ರು ಯಾರೂ ಉದ್ಧಾರ ಆಗಿಲ್ಲ ಅಂತ 1000 ಸರಿ ಬಡ್ಕಂಡೆ. ನನ್ನ ಮಾತು ಕೇಳ್ದ ನೀನು? ಹೆಂಗೋ ಇಷ್ಟು ದಿನ ದೇವ್ರ ಮಗ ಅನ್ಕೊಂಡು ಈ ಆಳು ಪರಮಾತ್ಮನ ಹೊಟ್ಟೆಗಾಗ್ತಾ ಇದ್ದೆ. ಈಗ ಯಾವ ಕೇಡುಗಾಲಕ್ಕೆ ಹೋಗಿ ಕನ್ನದಾರಿ ಕೆಲಸ ಮಾಡ್ಕೊಂಡು ಬಂದಿದ್ಯಾ? ಆಳು ಕುಡ್ತಾ ಎಂತ ಅನಾಹುತ ಮಾಡ್ತು ನೋಡ್ದ? ಗೌಡ್ರೇನಾರು ಬಂದು ನಿನ್ನ ಬಿಡಿಸ್ಲಿಲ್ಲ ಅಂದಿದ್ರೆ ಎಲ್ಲರೂ ಸೇರ್ಕೊಂಡು ನಿನ್ನ ಸುಮ್ಕೆ ಬಿಟ್ಟಿರಾರ, ತೇಗ್ಬಿಟ್ಟಿರೋರು. ನೋಡು, ಆಗಿದ್ದಾಗೋಯ್ತು. ಇನ್ನು ಮುಂದಕ್ಕಾರ ಮನೆ ಆಳು ಯೋಚನೆ ಮಾಡಿ ದುಡ್ಡು ಸಂಪಾದನೆ ಮಾಡೋದನ್ನ ಬಿಟ್ಬಿಟ್ಟು ಒಳ್ಳೆ ರೀತಿನಾಗೆ ನೀ ತಗೊಂಡಿದ್ಯಲ್ಲ ಜಮೀನು, ಅದ್ರಾಗೆ ಗೇಮೆ ಮಾಡ್ಕೊಂಡು ಶಿವ ಅಂತ ಇದ್ಬಿಡಮ್ಮ. ಯಾಕೆ ಹಂಗ್ ನೋಡಿ ಬೇವ್ರ ಸುರ್ಸಿ ಗ್ಯಾಮೆ ಮಾಡಕ್ ಮೈಗಲ್ತನ್ವಾ? ಹಂಗಲ್ಲ ಮಾತಾಡಬೇಡ. ಇನ್ಮೇಕಾದ್ರೂ ನಾನು ಹೇಳ್ದಂಗೆ ಕೇಳು, ಆಗ್ಲಾದ್ರೂ ಉದ್ಧಾರ ಆಯ್ತ್ಯಾ? ನೋಡು, ನಮ್ಮ ಜಮೀನಾಗೆ ನಾನು ಇಬ್ರು ಸೇರ್ಕೊಂಡು ದುಡಿಮೆ ಮಾಡಮ್ಮ. ಅದ್ರಾಗ ಬರೋದು ನಮ್ಮ 3 ಜನಕ್ಕೆ ಸಾಕಾಯ್ತದೆ. ಏನಂತೀಯ? ಆಗಕ್ಕಿಲ್ಲ. ಯಾಕಾಗಕ್ಕಿಲ್ಲ? ಈಗ ಜಮೀನು ಇಲ್ಲ, ಯಾವ್ರ ಗುಡಿ ಕೆಲ್ಸಕ್ಕೆ ಅಂತ ಆ ಜಮೀನು ಮಾರ್ಕೊಂಡ್ಬಿಟ್ಟಿವ್ರಿ ನಂಜೆ. ಚಪ್ಪಾಯ್ತು ಕಣ್ಣಜ್ಜೆ, ಇದು ಅನ್ಕಿತ ನಾನು ಮಾಡಿದ ತಪ್ಪನ ಒಟ್ಕ ಹಾಕೊಂಡಂಗೆ ಚೌಸ್ಬಿಟ್ಟಜ್ಜೆ. ಇನ್ನೊಂದ್ಕಿತ ಇಂಥ ತಪ್ಪು ಮಾಡಕ್ಕಿಲ್ಲ ನಂಜೆ. ಇನ್ನೇನು ಉಳಿಸಿದ್ಯಾ? ಎಲ್ಲ ನುಂಗಿ ನೀರು ಕುಡಿದು ಬಿಟ್ಟಲ್ಲ. ಮಾತಾಡ್ಬೇಡ. ಇನ್ನೊಂದು ಮಾತಾಡಿದ್ರು ನಾನು ಏನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ. ನೀನ್ ಮಾಡಿರೋ ಕೆಲ್ಸಕ್ಕೆ ನಮ್ಗಿನ್ಯಾರು ಗೇಮೆ ಕೊಟ್ಟರು? ದೇವ್ರೆ, ಹಿಂಗ್ ಮಾಡ್ಬಿಟ್ನಲ್ಲ, ನಾನು ಏನ್ ಮಾಡಿ? ಲಕ್ಷ್ಮಿ, ಲಕ್ಷ್ಮಿ, ಮಮ್ಮ ಏನು ಮಾಡ್ತಾ ಇದೆಯಾ? ಏನಾದರೂ ಡೌಟಾ ಅಥವಾ ಕೆಲ್ಸಕ್ಕೆ ಬಾರದ ಯೋಚನೆಗಳು ಮಾಡ್ತಾ ಇದೆಯಾ? ಮಮ್ಮ, ಅದು ನೀನೇನೋ ಹೇಳೋದು, ಅದಕ್ಕೆ ನಾನು ಇನ್ನೇನೋ ಹೇಳೋದು ಏನೂ ಬೇಡ. ಪುಸ್ತಕ ಕೊಡು, ಇವತ್ತು ನಾನೇ ಹೇಳ್ಕೊಡ್ತೀನಿ. ಏನು ಹಾಗೆ ನೋಡ್ತಾ ಇದೆಯಾ? ಪುಸ್ತಕ ಕೊಡು. ಎಲ್ಲಿಂದ ಶುರು ಮಾಡೋಣ? ಲಕ್ಷ್ಮಿ, ಲಕ್ಷ್ಮಿ, ಮಮ್ಮ, ನಾ ಹೇಳ್ಕೊಡ್ತಿರೋ ತಲೆಗೆ ಹೋಗ್ತಾ ಇದೆಯಾ? ಸಾರಿ ಮಮ್ಮ, ಇಷ್ಟೊತ್ತು ನೀವು ಹೇಳ್ಕೊಟ್ಟಿದ್ದೆಲ್ಲ ಅರ್ಥ ಆಯಿತು. ಆದರೆ ಈಗ ಏನಾಯಿತು? ನಂಗೆ ನಮ್ಮ ಮಂಜನ್ ನೆನಪಾಯಿತು. ನೀವು ನನಗೆ ಹೇಳ್ಕೊಡ್ತಿರಂಗೆ ನಾನು ನಮ್ಮ ಮಂಜಂಗೆ ಹೇಳ್ಕೊಡ್ತಾ ಇದ್ದೆ. ಆದರೆ ಈಗ ಅವ್ನು ಹೆಂಗೆ ಓದ್ತಿರ್ತಾನೋ.
ಏಯ್ ಓದ್ಕೊಳ್ಳ. ತಿನ್ನೋದು ತೂಗುಡ್ಸೋದು, ತಿನ್ನೋದು ತೂಗುಡ್ಸೋದು. ಏಯ್ ಸರಿಯಾಗಿ ಓದ್ಕೊಳ್ಳ. ಅದೇನ್ ಗಂಡು ಅಂತ ಎತ್ಬಿಟ್ಟು ನಾನ್ ತಾನೆ. ನಿನ್ ಮುಂಡ ಮೋಸ್ತು ಓದ್ಲಾ ಅಂದ್ರೆ ಪುಸ್ತಕವ ತಿರ್ಗ ಮುರ್ಗ ಇಟ್ಕೊಂಡು ತೂಗುಡ್ಸ್ತಾ ಕುಂತಿದ್ಯಾ. ನಿನ್ ಸಗಣಿ ತಲೆಗೆ ಇದೇ ಇಲ್ಲತ್ತದು. ಓದೋದೇನಿದ್ರು ನಿಮ್ಮ ಅಕ್ಕನಿಗೆ ಸೈ. ನೀನು ಎಮ್ಮೆ ಕಾಯಕ್ ಲಾಯಕು. ಬಿತ್ಕೋ. ಅಯ್ಯಯ್ಯಯ್ಯೋ ಸರಿಯಾಗಿ ಬಿತ್ಕೊಳ್ಳ. ಇವನು ಒಬ್ಬ ಗಂಡಸು. ಏನು ಗಂಡು ಮಗ ಕಡ್ದು ಕಟ್ಟೆ ಆಗ್ತಾನೆ ಅಂತ ವಹಿಸ್ಕೊಂಡು ನನ್ನ ಲಕ್ಕುಮಿಗೆ ಅಂದಿದ್ದು ಆಡ್ಕೊಂಡಿದ್ದು. ಈಗ ನನ್ನ ಮಗ ಅಲ್ಲೆಲ್ಲೋ ಇದ್ರು ಎಷ್ಟು ಚೆಂದಾಗಿ ಓದ್ತದೆ. ಈ ಮೂದೇವಿ ಪುಸ್ತಕ ಉಲ್ಟಾ ಪಲ್ಟಾ ಇಟ್ಕೊಂಡು ಎಲ್ಲ ಆಡಿದ್ದು. ಇವೆರಡು ಎಲ್ಲಿ ಕಾಯ್ಕೊಂಡಿದ್ವೋ ನನಗೆ. ಎಲ್ಲ ನನ್ನ ಕರ್ಮ. ಯಾರಿಗೆ ಏನು ಹೇಳೋಕ್ಕಾಯ್ತದೆ. ಕರ್ಮ. ಪೂರ್ವಿ ಬೇರೆ ಇವನ ಜೊತೆಲ್ಲ ಅವಳೆ ಅಂದ ಮೇಕೆ ಏನಾರ ಒಂದು ಆಗಿ ಆಯ್ತದೆ. ಹೋಗದೆ ಇರೋದಕ್ಕೆ ಇವಳು ಸುಮ್ಕೆ ಬಿಡೋದಿಲ್ಲ. ನಾನೇ ಏನಾರ ಒಂದು ಮಾಡಬೇಕು.